ಸರ್ವರಿಗೂ ಸುಸ್ವಾಗತ. ಈಶ್ವರನಿಗೆ ಜಯಕಾರವಿರಲಿ. ಪಾರಿಭಾಷಿಕ ಶಬ್ದದ ಪರಿಚಯದಲ್ಲಿ ಇವತ್ತು ಆತ್ಮ, ಬ್ರಹ್ಮ, ಸಾಕ್ಷಿ, ಈಶ್ವರ ಈ ಪದಗಳ ಅರ್ಥವನ್ನ ವಿಚಾರ ಮಾಡಬೇಕಾಗಿದೆ. ಯಾಕೆಂದ್ರೆ ಲೋಕದಲ್ಲಿ ಆತ್ಮ ಅನ್ನುವ ಪದವನ್ನ ಸಂದರ್ಭಾನುಸಾರವಾಗಿ ಬಳಸ್ತಾರೆ. ಆತ್ಮಾನಂ ಯತ್ಮತೋ ಗೋಪಾಯೇ, ಅಲ್ಲಿ ಆತ್ಮ ಅಂದ್ರೆ ಶರೀರ ಅಂತ ಅರ್ಥ. ಅದೇ ಅಹಂ ಪದಕ್ಕೂ ಆತ್ಮ ಪದಕ್ಕೂ ಸ್ವಲ್ಪ ಅರ್ಥ ವಿಶೇಷ ಉಂಟು. ಅಹಂ ಅಂದ್ರೆ ಬರೀ ಕನ್ನಡದಲ್ಲಿ ನಾನು ಅಂತೀವಲ್ಲ, ನಾನು ಅನ್ನೋ ಅರ್ಥ ಅಹಂ ಅನ್ನೋದು. ಆತ್ಮ ಅಂದ್ರೆ ತಾನು ಅಂತ ಅರ್ಥ. ಅಹಂ ಅನ್ನೋದು ಒಂದು ಕೇವಲ ವೃತ್ತಿ ಆಗುತ್ತೆ. ಆದ್ರೆ ಆತ್ಮ ಅನ್ನೋದು ಎಲ್ಲರೂ ವ್ಯಾಪಿಸ್ಕೊಂಡು ಅರ್ಥ ಬರುತ್ತೆ. ಆತ್ಮ ಅಂದ್ರೆ ಸ್ವಲ್ಪ ವ್ಯಾಪಕವಾದ ಅರ್ಥ, ಒಳ ಅರ್ಥ. ಆತ್ಮ ಅನ್ನೋ ಪದವನ್ನ ಒಂದು ಪುರಾಣ ಶ್ಲೋಕದಿಂದ ಶಂಕರಾಚಾರ್ಯರು ಈ ರೀತಿ ವರ್ಣನೆ ಮಾಡಿದ್ದಾರೆ. ಯಚ್ಚಾಪ್ನೋತಿ ಯದಾದತ್ತೆ ಯಚ್ಚಾತ್ತಿ ವಿಷಯಾನಿಹ ಯಚ್ಚಾಸ್ಯ ಸಂತತೋ ಭಾವ ತಸ್ಮಾದ್ ಆತ್ಮೀಯತಿ ಕೀರ್ತಿತೆ ಅಂತ ಹೇಳಿ, ಅದು ಯಾವುದು ಎಲ್ಲವನ್ನು ವ್ಯಾಪಿಸ್ಕೊಳ್ತೋ ಅದು ಆತ್ಮ. ಆಪ್ನೋತಿ ಆತ್ಮ, ಆಪ್ನೋತಿನ ಎಲ್ಲವನ್ನು ವ್ಯಾಪಿಸ್ಕೊಳ್ತಾನೆ. ಆದತ್ತೆ ಎಲ್ಲವನ್ನೂ ತನ್ನ ಅರಿವಿನ ತಗೊಳ್ತಾನೆ ಅಂತ, ಅದರಿಂದ ಅವನು ಆತ್ಮ. ಎಲ್ಲವನ್ನೂ ಅವಗತಿಯಿಂದ ಅನುಭವಿಸ್ತಾನೆ ಅನ್ನೋ ಆ ಕಾರಣದಿಂದ ಭುಂಕ್ತೆ ಅರ್ಥದಲ್ಲೂ ಆತ್ಮ ಅಂತ. ತತ್ತಿ ಇತ್ಯಾತ್ಮ, ಆದತ್ತೆ ಇತ್ಯಾತ್ಮ, ಆಪ್ನೋತಿ ಇತ್ಯಾತ್ಮ. ಅತ ಸಾತತ್ಯ ಗಮನ, ಸಂತತವಾಗಿ ಎಲ್ಲವನ್ನೂ ಇರುವಿಕೆ ರೂಪದಿಂದ ತುಂಬಿಕೊಂಡಿದ್ದಾನೆ, ಆದ್ದರಿಂದ ಆತ್ಮ ಅಂತ ಹೇಳಿ. ಹೀಗೆ ಆತ್ಮ ಪದವನ್ನ, ಆತ್ಮ ಅನ್ನೋ ಶಬ್ದವನ್ನ 4 ಅರ್ಥದಲ್ಲಿ ಪುರಾಣದಲ್ಲಿ ಹೇಳಿದೆ ಅಂತ ಶಂಕರಾಚಾರ್ಯರು ಕಠೋಪನಿಷತ್ತಿನಲ್ಲಿ ಈ ಶ್ಲೋಕವನ್ನ ಉದಾಹರಣೆ ಮಾಡಿದ್ದಾರೆ. ಪರಾಂಚುಖಾನ ವಿದುರ ಸ್ವಯಂಭೂ ಅನ್ನುವಂತಹ ಆ ಮಂತ್ರಕ್ಕೆ ವ್ಯಾಖ್ಯಾನ ಮಾಡುವಾಗ ಹೇಳಿದ್ದಾರೆ ಶಂಕರಾಚಾರ್ಯ. ಈ ಶ್ಲೋಕವನ್ನು ಕೂಡ ಉದಾಹರಿಸಿದ್ದಾರೆ. ಅಂದ್ರೆ ಆತ್ಮ ಅನ್ನೋದು ಇಂದ್ರಿಯಕ್ಕೂ ಆತ್ಮ ಅಂತೀವಿ, ಮನಸ್ಸಿಗೂ ಆತ್ಮ ಅಂತೀವಿ. ಎಷ್ಟೋ ಸಂದರ್ಭದಲ್ಲಿ ಆತ್ಮ ಅಂತ ಕರೀತಾರೆ, ನಾವಂತೀವಿ. ಇದಕ್ಕಿಂತ ಆತ್ಮ ಅನ್ನೋ ಪದವನ್ನ ಮನಸ್ಸಿಗೂ, ಬುದ್ಧಿಗೂ, ಪ್ರಾಣಕ್ಕೂ, ದೇಹಕ್ಕೂ ಸಂದರ್ಭಾನುಸಾರವಾಗಿ ಕರೀತಾರೆ. ಕೇವಲ ಮುಖ್ಯರಾದ ಆತ್ಮನಿಗೂ ಆತ್ಮ ಕರೀತಾರೆ. ಆದ್ರೆ ರೂಢಿ ಅರ್ಥ ಮಾತ್ರ ಶಂಕರಾಚಾರ್ಯ ಹೇಳಿದ್ರು, ಪ್ರತೀಚ್ಯೇವ ಆತ್ಮಶಬ್ದೋ ರೂಢ ಅಂತ ಹೇಳಿ. ಆತ್ಮಶಬ್ದವು ರೂಢಿಯಲ್ಲಿ ಮಾತ್ರ ತೀರ ಒಳಗಿರುವ ಮುಖ್ಯನಾದ ಚೈತನ್ಯ ಸ್ವರೂಪವನ್ನ ಆತ್ಮ ಅಂತ ಹೇಳಿ ಕರೀತಾರೆ. ಅದು ಮುಖ್ಯ ಅರ್ಥ. ಬಾಕಿ ಇದೆಲ್ಲ ಸಂದರ್ಭಾನುಸಾರವಾಗಿ ಲೌಕಿಕ ಅರ್ಥ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಈ ಲೋಕದಲ್ಲೂ ನನ್ನ ಆತ್ಮ ಹೇಳ್ತಾ ಇದೆ, ನನ್ನ ಆತ್ಮಗೆ ಅವನೇ ತಗೊಂಡಿದ್ದಾನೆ ಅಂತ ಯಾವುದೋ ಒಂದು ಅನುಮಾನ ಬಂದಾಗ ನನ್ನ ಆತ್ಮ ಹೇಳ್ತಾ ಇದೆ ಅನ್ನುವಾಗ ಲೋಕದವರು ಅಲ್ಲಿ ಅಂತಃಕರಣವನ್ನು, ಬುದ್ಧಿಯನ್ನು ಅವರು ಆತ್ಮ ಅಂತ ಕರೀತಾ ಇರ್ತಾರೆ. 6th ಸೆನ್ಸ್ ಅಂತಾರೆ, 6ನೇ ಇಂದ್ರಿಯ ಅಂತ, ಅದನ್ನ ಆತ್ಮ ಅಂತೂ ಕರೀತಾರೆ. ಅಲ್ಲೂ ಕೂಡ ಆತ್ಮ ಅಂದ್ರೆ ಅಂತಃಕರಣ ಅಥವಾ ಮನಸ್ಸು, ಬುದ್ಧಿ ಆಗುತ್ತೆ ಹೊರತು ಆತ್ಮ ಅಂದ್ರೆ ಅಲ್ಲಿ ಪರಮಾತ್ಮ ಅಂತ ಅವರು ಮಾಡ್ಕೊಂಡಿರೋ ಲೋಕದವರು. ಆದ್ರೆ ಉಪನಿಷತ್ತಿನ ಮಾತ್ರ ಪರಮಾತ್ಮನಿಗೆ ಆತ್ಮ ಅನ್ನೋ ಶಬ್ದವನ್ನ ಕರೀತಾರೆ. ಐತದಾತ್ಮವಿದಗುಂ ಸರ್ವಂ ತತ್ ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತು. ಆತ್ಮ ಅನ್ನುವಾಗ ಅಲ್ಲಿ ಪರಮಾತ್ಮ ಅನ್ನೋ ಅರ್ಥದಲ್ಲಿ ಆತ್ಮ ಅನ್ನೋ ಪದವನ್ನ ಬಳಸಿದ್ದಾರೆ. ಹೀಗೆ ಸಂದರ್ಭಾನುಸಾರವಾಗಿ ಆತ್ಮ ಶಬ್ದಕ್ಕೆ ಬೇರೆ ಬೇರೆ ಅರ್ಥ ಇದ್ರೂ ಕೂಡ ಮುಖ್ಯ ಅರ್ಥ ಪರಮಾತ್ಮ. ಇನ್ನು ಗೌಣಾರ್ಥದಲ್ಲಿ ಮಮಾತ್ಮ ಭದ್ರಸೇನ ಅಂತ ಹೇಳಿ ತನ್ನ ಆಳುಗಳನ್ನೋ, ಮಂತ್ರಿಯನ್ನೋ, ಮಗನನ್ನೋ ಆತ್ಮ ಅಂತ ಗೌಣಾತ್ಮ ಹೇಳ್ತಾರೆ. ಗೌಣಾತ್ಮ ಮುಖ್ಯಾತ್ಮ ಅಂತ. ಅದೇ ಮಿಥ್ಯಾತ್ಮ ಗೌಣಾತ್ಮ, ಮುಖ್ಯಾತ್ಮ ಗೌಣಾತ್ಮ ಹೀಗೂ ಮಾಡ್ತಾರೆ. ಮಿಥ್ಯಾತ್ಮ ಅಂದ್ರೆ ಸುಳ್ಳಾಗಿರುವ ಆತ್ಮರಾಗಿರುವರು, ದೇಹೇಂದ್ರಿಯ ಮನೋಬುದ್ಧಿಗಳು ಮಿಥ್ಯಾತ್ಮ. ಮಗ, ಆಳು ಅಥವಾ ಮಂತ್ರಿ ಇತ್ಯಾದಿ ಗೌಣಾತ್ಮ ಅಂತ ಹೇಳ್ತಾರೆ. ಆದ್ರೆ ಇದು ಪರಮಾತ್ಮ ಹೋಲಿಸ್ಕೊಂಡ್ರೆ ಇವರೆಲ್ಲ ಗೌಣಾತ್ಮರೇ. ದೇಹೇಂದ್ರಿಯ ಮನೋಬುದ್ಧಿಯು ಕೂಡ ನಿಜವಾದ ಆತ್ಮ ಅಲ್ಲ, ಅದು ತತ್ಕಾಲಕ್ಕೆ ಆತ್ಮ ಅಂತ ಅನಿಸ್ಕೊಂಡಿದೆ. ಅದನ್ನ ಮುಖ್ಯಾರ್ಥದಲ್ಲಿ ಆತ್ಮ ಅಂತಂದ್ರೆ ಪರಮಾತ್ಮ ಅಂತ ಅರ್ಥ ಮಾಡ್ಕೊಳ್ಬೇಕು. ಅದು ರೂಢಿ ಅರ್ಥ ಅಂತ ಆಚಾರ್ಯರು ಭಾಷೆಯಲ್ಲಿ ಸ್ಪಷ್ಟವಾಗಿ ಮಾಡಿದ್ದಾರೆ. ಆಮೇಲೆ ಬ್ರಹ್ಮ ಅನ್ನೋ ಪದವನ್ನು ಕೂಡ ಹೀಗೆ ಅನೇಕ ಅರ್ಥದಲ್ಲಿ ಭಾಷೆಯಲ್ಲಿ ಬಳಸಿದ್ದಾರೆ. ಬ್ರಹ್ಮ ಶಬ್ದಕ್ಕೆ ವೇದ ಅಂತ ಅರ್ಥ ಇದೆ, ಬ್ರಹ್ಮ ಅಂದ್ರೆ ಹಿರಣ್ಯ ಗರ್ಭ ಅಂತ ಅರ್ಥ ಇದೆ, ಮಮಯೋನ ಮಹದ್ ಬ್ರಹ್ಮ ಅಂತಾಗಲಿ ಅವ್ಯಾಕೃತ ಅಂತ ಅರ್ಥ. ಬ್ರಹ್ಮ ಶಬ್ದಕ್ಕೆ ಹಿರಣ್ಯ ಗರ್ಭ, ವಿರಾಟ್, ವೇದ, ಬ್ರಾಹ್ಮಣ ಜಾತಿ ಅಂತ ಅರ್ಥ ಇದೆ. ಬ್ರಹ್ಮ ಅಂದ್ರೆ ಬ್ರಾಹ್ಮಣ ಜಾತಿ ಅಂತ ಅರ್ಥ ಇದೆ.
ಮುಖ್ಯಾರ್ಥದಲ್ಲಿ ಬ್ರಹ್ಮ ಅಂದ್ರೆ ಪರಬ್ರಹ್ಮ ಅಂತ. ಅದನ್ನ ಬ್ರಹ್ಮ ಅಂತ ಪುಲ್ಲಿಂಗ ಮಾಡ್ಕೊಂಡಾಗ ಹಿರಣ್ಯಗರ್ಭ ಅಂತ ಅನ್ಬೇಕು ಅಂತ ಅದು ಸ್ಪಷ್ಟ ಗೊತ್ತಾಗುತ್ತೆ. ಅದೇ ಕೆಲವು ಸಂದರ್ಭದಲ್ಲಿ ಹಿರಣ್ಯಗರ್ಭ ಬ್ರಹ್ಮವನ್ನು ನಪುಂಸಕದಿಂದ ಬ್ರಹ್ಮಶಬ್ದದಿಂದ ಕಲ್ಬಿಡ್ತಾರೆ. ತದೇತ ಬ್ರಹ್ಮ ವಿಚ್ಛೋದಂ ಅಂತ ಹೇಳಿ ಆ ಬ್ರಹ್ಮವು ಬ್ರಾಹ್ಮಕ್ಷೇತ್ರ ವಿಚ್ಛೋದದಿಂದ ಅಲ್ಲೇ ಬ್ರಾಹ್ಮಣ ಜಾತಿ ಅಂತ ಅರ್ಥ ಮಾಡಿದ್ದಾರೆ. ಬ್ರಹ್ಮ ಅಂದ್ರೆ ಬ್ರಹ್ಮಕ್ಷೇತ್ರ ವಿಚ್ಛೋದ ಅಲ್ಲಿ ಬ್ರಹ್ಮ ಅಂದ್ರೆ ಬ್ರಾಹ್ಮಣ ಜಾತಿ ಅಂತ ಅರ್ಥ. ಅದು ಬ್ರಹ್ಮ ನಿರ್ವ್ಯಭವತು ಅನ್ನೋದಾಗುವಾಗ ಬ್ರಹ್ಮ ಅಂದ್ರೆ ಹಿರಣ್ಯಗರ್ಭ ಅಂತ ಅರ್ಥ ಮಾಡಿದ್ದಾರೆ ಬೃಹದಾರಣ್ಯದಲ್ಲಿ. ಹಾಗೆ ವೇದ ಅನ್ನೋ ಅರ್ಥವೂ ಇದೆ, ಬ್ರಾಹ್ಮಣರು ಹಿರಣ್ಯಗರ್ಭ ಅವ್ಯಾಕೃತ ಅನ್ನೋ ಅರ್ಥವೂ ಇದೆ. ಆದ್ರೆ ಆ ಧಾತು ಬಂದಿರೋ ಮೂಲ ರೂಪ ಬೃಹಿ ವೃದ್ಧವು ಅಂತ ಧಾತು. ಯಾವುದು ದೊಡ್ಡದಾಗಿರೋದೋ ಅದು ಬ್ರಹ್ಮ ಅಂತ. ಅಲ್ಲಿ ದೊಡ್ಡದಾಗೋದ್ರಲ್ಲಿ ಮೂರು ತರಹ ದೊಡ್ಡದಾಗೋದು. ಒಂದು ದೇಶದಿಂದ ದೊಡ್ಡದಾಗೋದು, ಕಾಲದಿಂದ ದೊಡ್ಡದಾಗೋದು, ವಸ್ತುವಿನಿಂದ ದೊಡ್ಡದಾಗೋದು. ಯಾವುದು ಮೂರರಿಂದಲೂ ದೊಡ್ಡದಾಗಿದೆಯೋ ಅದು ನಿಜವಾದ ಬ್ರಹ್ಮ. ಬಾಕಿ ಇದೆಲ್ಲ ಅಪೇಕ್ಷಿತ ಬ್ರಹ್ಮ. ಇವು ಉಪಾಸನೆಗೆ ಆಕಾಶೋ ಬ್ರಹ್ಮ, ವಿದ್ಯುತ್ ಬ್ರಹ್ಮ, ಆದಿತ್ಯೋ ಬ್ರಹ್ಮ ಅಂತ ಹೇಳಿ ಆಯಾ ಉಪಾಸ್ಯ ದೇವತೆಯನ್ನು ಬ್ರಹ್ಮ ಅಂತ ಉಪನಿಷತ್ತಿನಲ್ಲಿ ಕರೆಯೋದುಂಟು. ಅದು ಆಪೇಕ್ಷಿಕವಾದ ಬ್ರಹ್ಮ, ದೊಡ್ಡದು ಅಂತ ಅರ್ಥ. ಆದ್ರೆ ನಿರ್ಗುಣ ಬ್ರಹ್ಮ ಏನಿದೆ, ನಾವು ತಿಳ್ಕೊಳ್ಬೇಕಾದಂತಹ ಪರಂಬ್ರಹ್ಮ ನಿರ್ಗುಣ ಬ್ರಹ್ಮ ಅಂತ. ಆ ನಿರ್ಗುಣ ಬ್ರಹ್ಮ ಪರಬ್ರಹ್ಮ ಅದು ಒಂದೇ ಅರ್ಥ. ಇನ್ನು ಅಪರ ಬ್ರಹ್ಮ, ಕಾರ್ಯ ಬ್ರಹ್ಮ, ಸಗುಣ ಬ್ರಹ್ಮ ಅದೆಲ್ಲ ಒಂದೇ ಅರ್ಥ. ಹಿರಣ್ಯಗರ್ಭ ಬ್ರಹ್ಮಕ್ಕೆ ಹೇಳ್ತಾರೆ. ಅಲ್ಲಿ ಎಲ್ಲಾ ಎಲ್ಲಾ ಕಾಲದಲ್ಲೂ, ಎಲ್ಲಾ ವಸ್ತುವಿನಲ್ಲೂ, ಎಲ್ಲಾ ದೇಶದಲ್ಲೂ ಯಾವ್ದು ಇರತಕ್ಕದ್ದೋ ಅದು ನಿಜವಾದ ಬ್ರಹ್ಮ. ಯಾವುದಕ್ಕೆ ಯಾವ ದೇಶ ಕಾಲ ವಸ್ತುವಿನಿಂದ ತುಂಡಾಗೋದು ಅನ್ನೋದಿಲ್ವೋ, ಎಲ್ಲಾ ಕಾಲದಲ್ಲೂ ಇದೆ, ಎಲ್ಲಾ ದೇಶದಲ್ಲೂ ಇದೆ, ಎಲ್ಲಾ ವಸ್ತುವಿನ ಜೊತೆಯಲ್ಲೂ ಇದೆ ಅಂತ ಯಾವುದು ಹೀಗಿರುತ್ತದೆಯೋ ಅದು ನಿಜವಾದ ಬ್ರಹ್ಮ. ಇನ್ನು ಆಪೇಕ್ಷಿಕವಾಗಿ ತತ್ತತ್ ಕಾಲಕ್ಕೆ ಒಂದೊಂದು ಬ್ರಹ್ಮವಾಗುತ್ತೆ. ಮನಸ್ಸನ್ನು ಬ್ರಹ್ಮ ಅಂತ ಹೇಳಿ ಮನೋಬ್ರಹ್ಮೇಚುಪಾಸೀತ ಅಂತ ಹೇಳಿದರೆ, ಅಥವಾ ಬ್ರಹ್ಮ ವದಂತಿ ಅಂತ ಹೇಳಿ ಶ್ರುತಿಯಲ್ಲಿ ಮನಸ್ಸನ್ನು ಬ್ರಹ್ಮ ಎಂಬುದಾಗಿ ಹೇಳುತ್ತಾರೆ ಅಂತ ಹೇಳ್ತಾರೆ. ಈ ಎಲ್ಲಾ ಜಾಗದಲ್ಲೂ ದೊಡ್ಡದು ಅನ್ನೋ ಗುಣವನ್ನು ಇಟ್ಕೊಂಡಿರೋದ್ರಿಂದ ತತ್ತತ್ ಕಾಲಕ್ಕೆ ಅದನ್ನು ಬ್ರಹ್ಮ ಅಂತ ಕರೀತಾರೆ. ಆದರೆ ಬ್ರಹ್ಮ ಶಬ್ದಕ್ಕೆ ಮುಖ್ಯಾರ್ಥ ಮಾತ್ರ ಪರಂಬ್ರಹ್ಮ, ನಿರ್ಗುಣ ಬ್ರಹ್ಮ, ಸಾಕ್ಷಾತ್ ಬ್ರಹ್ಮ, ಅದ್ವಿತೀಯ ಬ್ರಹ್ಮ, ಕೂಟಸ್ಥ ಬ್ರಹ್ಮ, ಅದು ಮುಖ್ಯಾರ್ಥವಾದ ಬ್ರಹ್ಮ. ಅಂದ್ರೆ ಅಷ್ಟಕ್ಕೂ ಒಂದೇ ಅರ್ಥ. ಉಪನಿಷತ್ತಿನ ಪ್ರತಿಪಾದ್ಯವಾದ ಬ್ರಹ್ಮ ಅಂದ್ರೆ ಸರ್ವರಿಗೂ ಆತ್ಮನಾದ ನಿರ್ಗುಣವಾದ ನಿರ್ವಿಶೇಷವಾದ ಅದ್ವಿತೀಯವಾದ ಕೂಟಸ್ಥ ಬ್ರಹ್ಮವನ್ನೇ ಉಪನಿಷತ್ತಲ್ಲಿ ಹೇಳೋದು. ಅದು ಬ್ರಹ್ಮ ಶಬ್ದಕ್ಕೆ ಮುಖ್ಯ. ಅದು ಬ್ರಹ್ಮ ಶಬ್ದವು ಅಲ್ಲೂ ಕೂಡ ಆ ತತ್ವವನ್ನ ಲಕ್ಷಿಸುತ್ತಿದೆ ಹೊತ್ತು ಆ ಬ್ರಹ್ಮ ಶಬ್ದಕ್ಕೆ ವಾಚ್ಯವಲ್ಲ, ಅದು ಹೇಳಲ್ಲ. ಯಾವುದು ಎಲ್ಲಾ ಕಾಲ ದೇಶ ವಸ್ತುವಿನಲ್ಲಿ ತುಂಬಿಕೊಂಡಿರುವಂತಹ ತತ್ವ ಆಗಿದೆಯೋ ಅದನ್ನು ಬ್ರಹ್ಮ ಶಬ್ದದಿಂದ ಅದನ್ನ ಗುರುತಿಸ್ತಾ ಇದ್ದಾರೆ, ಲಕ್ಷಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದೆಲ್ಲ ರೂಢ್ಯರ್ಥವಾಗಿ ಬ್ರಾಹ್ಮಣ ಜಾತಿನ ಬ್ರಹ್ಮ ರೂಢ್ಯರ್ಥವಾಗಿಯೂ ಹಿರಣ್ಯಗರ್ಭನನ್ನು ವೇದವನ್ನು ರೂಢ್ಯರ್ಥವಾಗಿಯೇ ಬ್ರಹ್ಮ ಅಂತ ವ್ಯವಹಾರದಲ್ಲಿ ಇಟ್ಕೊಂಡಿದ್ದಾರೆ, ಅಂದ್ರೆ ವೈದಿಕ ವ್ಯವಹಾರದಲ್ಲಿ ಇಟ್ಕೊಂಡಿದ್ದಾರೆ. ಹಾಗಾಗಿ ನಾವು ಸಂದರ್ಭಾನುಸಾರವಾಗಿ ಆ ಪದಿದ್ದಾರೆ ಅನ್ನೋದು ಪ್ರಕರಣ, ಅದು ಬಹಳ ಮುಖ್ಯವಾದದ್ದು, ಬಹಳ ಮುಖ್ಯವಾದದ್ದು. ಆ ಪ್ರಕರಣಾನುಸಾರವಾಗಿಯೇ ಪದಗಳಿಗೆ ಅರ್ಥ ಮಾಡ್ಕೋಬೇಕು. ಆಮೇಲೆ ಸಾಕ್ಷಿ ಅಂತ ಇನ್ನೊಂದು ಪದ, ಮೂರನೇ ಪದ. ಸಾಕ್ಷಿ ಅಂದ್ರೆ ಸಾಕ್ಷಾತ್ ದ್ರಷ್ಟದ ಸಂಜ್ಞಾಯಾಮ್ ಅಂತ, ನೇರಾಗಿ ನೋಡುವಾತನಿಗೆ ಸಾಕ್ಷಿ ಅಂತ ಹೆಸರು. ಅಂದ್ರೆ ಸಹಾಯವಿಲ್ಲದೆ ನೋಡುವಾತನು, ಒಂದರ ಸಹಾಯದಿಂದ ನೋಡಿದರೆ ಅದು ನೇರ ಸಾಕ್ಷಿ ಆಗಲ್ಲ, ಅದು ಸಾಕ್ಷಿ ಇದಾಗಲ್ಲ. ಅದಕ್ಕೆ ಇದು ಬಂದ್ಬಿಡುತ್ತೆ, ತಡೆ ಬರುತ್ತೆ, ಅಡಚಣೆ ಬರುತ್ತೆ. ಯಾವುದು ಯಾವ ಕಾಲದೇಶಗಳ ಹಂಗಿಲ್ಲದೆ ನೇರಾಗಿ ಬೆಳಗುವಾತನೋ ಅವನನ್ನು ಸಾಕ್ಷಿ ಅಂತ. ಲೋಕದಲ್ಲೂ ಸಾಕ್ಷಿ ಅನ್ನೋದನ್ನ ಯಾವನಿಗೆ ಯಾವುದನ್ನು ವಿಕಾರವಿಲ್ಲವೋ, ಯಾವ ಪಕ್ಷಕ್ಕೂ ಸೇರಿಕೊಳ್ಳದೆ ಇರೋನೋ ಅವನನ್ನೇ ಸಾಕ್ಷಿ ಅಂತ ಕೋರ್ಟ್ನಲ್ಲಿ ಲೋಕದಲ್ಲಿ ಕರೀತಾರೆ. ಇವರು ಸಾಕ್ಷಿಯಾಗಿದ್ರು ಅಂದ್ರೆ ಇವ್ರು ಯಾವ ಪಕ್ಷಕ್ಕೂ ಸೇರಿದೀನಿ, ಸುಮ್ಮನೆ ಆ ಘಟನೆಯನ್ನು ನೇರಾಗಿ ನೋಡಿದವರು ಅಂತ. ನೇರಾಗಿ ನೋಡಿದವರು ಅನ್ನೋ ಅರ್ಥವನ್ನ ಎಲ್ಲಾ ಕಡೆ ಇಟ್ಕೊಂಡೇ ಇದ್ದಾರೆ. ಸಾಕ್ಷಾತ್ ದ್ರಷ್ಟದಿ ಸಂಜ್ಞಾಯ ಅಂತ ವ್ಯಾಕರಣದಲ್ಲಿ ಸಲಕರಣೆಗಳಿಲ್ಲದೆ ಸಾಧನೆಗಳಿಲ್ಲದೆ ನೇರಾಗಿ ನೋಡುವಾತನಿಗೆ ಸಾಕ್ಷಿ ಅಂತ ಹೇಳಿ ಈ ರೀತಿ ಪದ ಪ್ರಯೋಗ ಮಾಡಿದ್ದಾರೆ.
ಹಾಗೆ ಈಶ್ವರ ಅನ್ನುವ ಪದವನ್ನು ಕೂಡ ಬಹಳ ಇದರಲ್ಲೇ ಬಳಸಿದ್ದಾರೆ. ವಿಶೇಷ ಅದನ್ನು ಕೂಡ ಪ್ರಕರಣಾನುಸಾರವಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಈಶ್ವರ ಅನ್ನೋ ಪದವನ್ನ ಕೇನೋಪನಿಷತ್ತಿನಲ್ಲಿ ಉಮಾಪತಿಯಾದ ಪುರಾಣ ಪ್ರಸಿದ್ಧವಾದ ಕೈಲಾಸವಾಸಿಯಾದ ಈಶ್ವರನು ಈಶ್ವರ ಅಂತ ಪುರಾಣದಲ್ಲಿರೋದನ್ನು ಒಪ್ಪಿಕೊಂಡಿದ್ದಾರೆ ಶಂಕರಾಚಾರ್ಯ. ಹಾಗೆ ರಾಜಾದಿಗಳಿಗೂ ಈಶ್ವರ ಅಂತ ಹೇಳ್ತಾರೆ. ಈಶ್ವರ ಅನ್ನೋದು ಪರಸ್ಪೃತಿಯ ಈಶ ಐಶ್ವರ್ಯ ಧಾತು ಒಡೆಯ ಅಂತ ಅರ್ಥ. ಯಾರು ಒಡೆಯನಾಗಿದ್ದಾನೋ ಆಳುವನಾಗಿದ್ದಾನೋ ಅವನನ್ನು ಈಶ್ವರ ಅಂತ ಹೇಳ್ತಾರೆ. ಇಲ್ಲಿ ಈಶ್ವರ ಅನ್ನುವಾಗ ಕೆಲವು ಜನರು ಸಗುಣ ಬ್ರಹ್ಮಕ್ಕೆ ಈಶ್ವರ ಅಂತ ಅನ್ನಬೇಕೆ ಹೊರತು ನಿರ್ಗುಣ ಬ್ರಹ್ಮಕ್ಕೆ ಈಶ್ವರ ಅನ್ನೋ ಪದವನ್ನ ಬಳಸಬಾರದು, ಬಳಸಿಲ್ಲ ಅಂತಂತಾರೆ. ಆದರೆ ಭಗವಂತನ ಗೀತೆಯಲ್ಲಿ ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ ಅನ್ನೋ ಜಾಗದಲ್ಲಿ ಎಲ್ಲಾ ಭೂತಗಳ ಹೃದಯ ದೇಶದಲ್ಲಿ ಈಶ್ವರ ಇರುವರಾಗಿದ್ದಾನೆ ಅರ್ಜುನನಿಗೆ ಅಂತ ಹೇಳಿ ಸಾಕ್ಷಾತ್ ಪರಮಾತ್ಮನನ್ನೇ ಈಶ್ವರ ಅಂತ ಕರೀತಾರೆ. ಶಂಕರಾಚಾರ್ಯರು ಭಾಷ್ಯದಲ್ಲಿ ಅನೇಕ ಕಡೆಯಲ್ಲಿ ಈಶ್ವರ ಅನ್ನೋ ಪದವನ್ನ ನಿರ್ಗುಣ ಪರಮಾತ್ಮನಿಗೂ ಬಳಸಿದ್ದಾರೆ. ಹಾಗೆ ಸಗುಣ ಬ್ರಹ್ಮಕ್ಕೂ ಈಶ್ವರ ಅನ್ನೋ ಪದ ಇದೆ. ಈಶ್ವರ ಅನ್ನೋ ಪದವನ್ನ ಬೇರೆ ಬಳಸಬಾರದು, ನಿಷೇಧ ಇಲ್ಲ. ಈಶ್ವರ ಅನ್ನೋ ಪದ ಸಂದರ್ಭಾನುಸಾರವಾಗಿ ಹಿರಣ್ಯಗರ್ಭನಿಗೂ ಕಾರಣ ಬ್ರಹ್ಮಕ್ಕೂ ಅಂತರ್ಯಾಮಿಗೂ ಈಶ್ವರ ಅಂತ ಹೇಳ್ತಾರೆ. ಅಂತರ್ಯಾಮಿ ಈಶ್ವರ ಅಂತ ಹೇಳ್ತಾರೆ. ಹಾಗೆಯೇ ರಾಜಾದಿಗಳಿಗೆಲ್ಲ ಈಶ್ವರ ಅಂತ ಲೋಕದಲ್ಲೂ ಪ್ರಸಿದ್ಧಿ ಇದೆ. ಅದನ್ನ ಸಂಸ್ಕೃತ ಭಾಷೆಯಲ್ಲೂ ಈಶ್ವರ ಪದ ಪ್ರಯೋಗ ಅವರಿಗೂ ಇದೆ. ಹಾಗಾಗಿ ಯಾರು ಒಡೆಯನೋ, ಯಾರು ಆಳೋರು ಅಂಥವರಿಗೆ ಈಶ್ವರ ಅಂತ ಕರೀತಾರೆ. ಅದು ಮಾತ್ರ ನಿರ್ಗುಣ ಪರಮಾತ್ಮ ಈಶ್ವರ ಅಂತ ಹೇಳಲೇಬಾರ್ದು, ಕರೀಲೇಬಾರ್ದು ಅಂತ ಹಾಗೆಲ್ಲ ನಿಷೇಧ ಮಾಡ್ಕೋಬಾರ್ದು. ಯಾಕೆಂದ್ರೆ ಭಾಷ್ಯಕಾರರು ಆ ನಿರ್ಗುಣ ಪರಮಾತ್ಮನೇ ಈಶ್ವರ ಕರೀತಾರೆ. ಗೀತೆಯಲ್ಲಿ ಕೃಷ್ಣನು ಕೂಡ ಈಶ್ವರ ಅನ್ನೋ ಪದವನ್ನ ಸಬ್ರಹ್ಮ ಸಶಿವ ಸಹರಿಸಿ ಈಶ್ವರಗಳು ಅಲ್ಲಿ ಅಲ್ಲೋ ಒಂದು ಕಡೆಯಲ್ಲಿ ಈಶ್ವರ ಅನ್ನೋ ಪದವನ್ನ ಉಪನಿಷತ್ತಿನಲ್ಲೂ ಪರಮಾತ್ಮನ ಅರ್ಥದಲ್ಲಿ ಬಳಸಿರೋದು ಎಲ್ಲೋ ಜ್ಞಾಪಕ ಇದೆ. ಈಶ್ವರ ಅನ್ನೋ ಪದವನ್ನ ಭಾಷ್ಯಕಾರಂತೂ ಸ್ಪಷ್ಟವಾಗಿ ನಿರ್ಗುಣ ಪರಮಾತ್ಮನಿಗೆ ಬಳಸಿರೋದು ಪ್ರಸಿದ್ಧಿ ಇದೆ. ನಾವು ಸಗುಣ ಬ್ರಹ್ಮಕ್ಕೂ ಕಾರಣ ಬ್ರಹ್ಮಕ್ಕೂ ಈಶ್ವರ ಪದವನ್ನ ನಾವು ಕಾಣ್ತೀವಿ ಭಾಷ್ಯದಲ್ಲಿ. ಅದನ್ನು ಸಂದರ್ಭಾನುಸಾರವಾಗಿ ಈಶ್ವರ ಪದಕ್ಕೆ ಅರ್ಥವನ್ನ ಮಾಡ್ಕೊಳ್ಬೇಕು. ಅದಕ್ಕೆ ಶಬ್ದಕ್ಕೆ ಅರ್ಥ ಮಾತ್ರ ಒಡೆಯನು, ಸಮರ್ಥನು, ಆಳುವವನು ಅನ್ನೋ ಅರ್ಥವೇ ಆ ಪದದಿಂದ ತೋರುವಂತಹ ಅರ್ಥ. ಓಂ ನಾರಾಯಣ ನಾರಾಯಣ.